ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರೋಕೆ ನಿರಾಕರಣೆ ಮಾಡಿದ್ದಕ್ಕೆ ಅಮಾನವೀಯವಾಗಿ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಈ ಘಟನೆ ಮಾಸುವ ಮುನ್ನವೇ ವಿಜಯಪುರದಲ್ಲೂ ಮತ್ತೊಂದು ಇದೇ ರೀತಿಯ ಹಲ್ಲೆಯ ಆರೋಪ ಕೇಳಿಬಂದಿದೆ. ಆ ಕುರಿತ ಸ್ಟೋರಿ ಇಲ್ಲಿದೆ. ವಿಜಯಪುರದಲ್ಲಿ ಮತ್ತೊಂದು ಹಲ್ಲೆ ಪ್ರಕರಣ ಬೆಳಕಿಗೆ. ಕಬ್ಬು ಕಟಾವು ಸೂಪರ್ವೈಸರ್ ಮೇಲೆ ಹಲ್ಲೆ ಆರೋಪ. ಗಿಡಕ್ಕೆ ಕಟ್ಟಿ ಹಾಕಿ ಕರೆಂಟ್ ಶಾಕ್ ಕೊಟ್ಟು ಹಲ್ಲೆ ಆಪಾದನೆ. ಇವರು ವಿಜಯಪುರ ತಾಲೂಕಿನ ಮಿಂಚನಾಳ ತಾಂಡಾದ ನಿವಾಸಿಗಳು. ಇವರ ಹೆಸರು ಕುಮಾರ್ ಅಂತ. ಇವರು ಕಿರಣ್, ಕುಮಾರ್ ಅವರ ಮಗ. ಕುಮಾರ್ ಕಬ್ಬು ಕಟಾವು ಮಾಡುವ ಗ್ಯಾಂಗ್ಗಳನ್ನ ಸೂಪರ್ವೈಸಿಂಗ್ ಮಾಡ್ತಾರೆ. ಕಳೆದ ದಸರಾ ಹಾಗೂ ದೀಪಾವಳಿ ಮಧ್ಯೆ ಶಿವಲಾಲ್ ಎಂಬಾತನಿಂದ 6 ಲಕ್ಷ ಪಡೆದು 5 ಜನ ಕಬ್ಬು ಕಟಾವು ಮಾಡುವ ಜನರನ್ನ ಒದಗಿಸೋದಾಗಿ ಹೇಳಿದ್ರು. ನಂತರ ಆ ಹಣವನ್ನ ವಿಜಯಪುರ ನಗರದ ಕಾಲೇಬಾಗನಲ್ಲಿರುವ ಕಬ್ಬು ಕಟಾವು ಮಾಡುವವರಿಗೆ ಹಣ ಕೂಡ ನೀಡಿದ್ದಾರೆ. ಆದರೆ ಕಬ್ಬು ಕಟಾವು ಮಾಡುವವರು ಹಣ ಪಡೆದು ಕೆಲಸ ಮಾಡದೆ ಪರಾರಿಯಾಗಿದ್ದಾರೆ. ಇದೇ ಕಾರಣಕ್ಕೆ ಶಿವಲಾಲ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಎಂದು ಆರೋಪಿಸಿದ್ದಾರೆ. ಶಿವಲಾಲ್ ಅಂತ ಮೇನ್ ಮುಖಾದಮದನಲ್ರಿ, ಅವನು ನಮಗೆ 6 ಲಕ್ಷ ರೂಪಾಯಿ ಕೊಟ್ರಿ. ನಾನು ಲೇಬರ್ ಮಾಡಿ ಕೊಟ್ಟಿನಿ ಸರ್. ಕೊಟ್ಟದು ಅಗ್ರಿಮೆಂಟ್ ಎಲ್ಲ ಟೋಟಲ್ ಅವನ ಹೆಸರ ಮೇಲೆ ಐತ್ರಿ. ಅವ್ರು ಬರ್ಲಿಲ್ಲ, ಲೇಬರ್ ಎಲ್ಲ ಫರಾರಿ ಆದ್ರಿ. ಮೊನ್ನೆ ಬಂದ್ಬಿಟ್ಟು ಲೇಬರ್ ನಾವು ಕೊಟ್ಟಿದ್ದೀವಲ್ಲ ಅಮೌಂಟ್, ಲೇಬರ್ ಎಲ್ಲ ಸಿಕ್ಕಾರು, ಎಲ್ಲಿ ಅದಾರು ಕೂಲಾರ್ದಾಗ ನಡಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋದ ಕೂಡಲೇ ಅಲ್ಲಿ ಮಾತಿಲ್ಲ ಸರ್, ಲೇಬರ್ ಇಲ್ಲ, ಏನು ಇಲ್ಲ, ಮೋಸ ಮಾಡಿಬಿಟ್ಟು ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡೆದ್ರಿ ಸರ್. ನಮ್ಮನ್ನು ಹೊಡೆದವರು ಆ ಶಿವಲಾಲ್ ಕರ್ಕೊಂಡು ಹೋಗ್ಯಾನ ಸರ್. ಅವನಿಗೆ ಗೊತ್ತು, ಶಿವಲಾಲ್ ಗೊತ್ತು ಸರ್ ಎಲ್ಲ ಟೋಟಲಿ ಅವ್ರು ಹೊಡೆದವರು. ಕುಮಾರ್ ಮನೆಗೆ ಬಂದ ಶಿವಲಾಲ್ ಹಣ ಮರುಪಾವತಿಸಲು ಒತ್ತಾಯಿಸಿದ್ದಾನೆ. ಆಗ ಕುಮಾರ್ 1 ಲಕ್ಷ ಹಣ ಕೊಟ್ಟು ಉಳಿದ ಹಣ ಪರಾರಿಯಾದ ಗ್ಯಾಂಗ್ ಅನ್ನ ಪೊಲೀಸರಿಗೆ ಒಪ್ಪಿಸಿ ಹಣ ವಸೂಲಿ ಮಾಡಿಕೊಡೋದಾಗಿ ಹೇಳಿದ್ದಾನೆ. ಅದಕ್ಕೆ ಒಪ್ಪಿದ ಶಿವಲಾಲ್ ಕೆಲ ದಿನ ಸುಮ್ಮನಾಗಿದ್ದಾನೆ. ಆದ್ರೆ ಮೊನ್ನೆ ಪರಾರಿಯಾಗಿರುವ ಗ್ಯಾಂಗ್ ಸಿಕ್ಕಿದೆ ಬನ್ನಿ ಅಂತ ಶಿವಲಾಲ್ ಹಾಗೂ 4 ಜನರ ಗ್ಯಾಂಗ್ ಮನೆಗೆ ಬಂದು ಕರೆದಿದ್ದಾರೆ. ಆಗ ಕುಮಾರ್ ಹಾಗೂ ಮಗ ಕಿರಣ್ ಸೇರಿದಂತೆ 4 ಅವರ ಜೊತೆ ಹೋಗಿದ್ರು. ಈ ವೇಳೆ ಕೊಲ್ಹಾರ ಪಟ್ಟಣದ ಕಬ್ಬಿನ ಜಮೀನಿಗೆ ಕರೆದುಕೊಂಡು ಹೋಗಿ ನನ್ನ ಕಟ್ಟಿ ಹಾಕಿ ಬಡಿಗೆಗಳಿಂದ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಮಗ ಕಿರಣ್ಣನ್ನು ಥಳಿಸಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೋಲಾರದಾಗ ಒಯ್ದು ನಿಮ್ಮ ಲೇಬರ್ ಸಿಕ್ಕರ್ ಅಂತೇಳಿ ಒಯ್ದು ನಮಗೆ ಹೋಗಿ ಮಾತಾಡೇ ಇಲ್ಲ, ಲೇಬರ್ ಇಲ್ಲ, ಏನೂ ಇಲ್ಲ, ಹೊಡೆಯಕ್ಕೆ ಚಾಲೂನೇ ಮಾಡ್ಯಾರಿ. ಕರೆಂಟ್ ಶಾಕ್ ಕೊಟ್ಟಾರಿ, ಎಲ್ಲ ಕೊಟ್ಟಾರಿ. 6 ಲಕ್ಷ ರೂಪಾಯಿ ಕೊಡೋದಿತ್ರಿ. ಅದ್ರ ಸಮ ಎಲ್ಲ ಭಾಳ ಹೊಡೆದಾರಿ. ಟ್ಯಾಕ್ಟ್ರಿ ಕಸ್ಕೊಂಡ್ರಿ, ಎಲ್ಲ ಕಸ್ಕೊಂಡು 10 ಲಕ್ಷ ರೂಪಾಯಿ ಬಾಂಡ್ ಮಾಡಿಸಿ ಹೊಳಿಬಿಟ್ಟಾರಿ ನಮಗೆ. ಸಾಲದಕ್ಕೆ ಕುಮಾರ್ ನೇಗಿಲು ಕೂಡ ಪಡೆದುಕೊಂಡಿರುವ ಶಿವಲಾಲ್ 10 ಲಕ್ಷದ ಬಾಂಡ್ ಮಾಡಿಕೊಂಡು ಸದ್ಯ ಸುಮ್ಮನಾಗಿದ್ದಾನಂತೆ. ಹಲ್ಲೆಯಿಂದ ಕಿರಣ್ ದೇಹದ ಮೇಲೆ ಬಾಸುಂಡೆ ಮೂಡಿವೆ. ಸದ್ಯ ಇದರ ಬಗ್ಗೆ ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ಇನ್ನೂ ಎಫ್ಐಆರ್ ದಾಖಲಿಸಿಲ್ಲ. ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ.